ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು shettyvinutech ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಾಯಕ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನಲ್ಲಿ ಬಂದಂಥ ಟಾಪ್ 5 ನ್ಯೂ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ವಾಟ್ಸಪ್ನವರು ಕೂಡ ಒಂದು ಹೊಸ ಫೀಚರ್ಸನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇಂಥ ಒಂದು ಫೀಚರ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ತುಂಬ ಜನ ಕಾಯ್ತಾನೂ ಇರ್ತಾರೆ. ತುಂಬ ಜನರಿಗೆ ಈ ಒಂದು ವಾಟ್ಸಪ್ನಲ್ಲಿ ಬಂದಂಥ ಒಂದು ಹೊಸ ಫೀಚರ್ಸ್ ಬಗ್ಗೆ ಗೊತ್ತೂ ಇರೋದಿಲ್ಲ, ಮತ್ತು ತುಂಬ ಜನ ತಿಳ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಈ ಒಂದು ವಾಟ್ಸಪ್ನಲ್ಲಿ ಬಂದಂಥ ಒಂದು ಹೊಸ ಫೀಚರ್ಸ್ಗಳನ್ನು ತಿಳ್ಕೊಳ್ಳೋದು ತುಂಬ ಉತ್ತಮನೇ. ಯಾಕಂದರೆ ಈ ಒಂದು ವಾಟ್ಸಪ್ನವರು ಕೂಡ ಒಂದು ವಾಟ್ಸಪ್ನ ಸೆಕ್ಯೂರ್ ಸಲುವಾಗಿ ಇಂಥ ಒಂದು ಹೊಸ ಫೀಚರ್ಸ್ಗಳನ್ನು ಬಿಡ್ತಾ ಇರ್ತಾರೆ. ಮತ್ತು ವಾಟ್ಸಪ್ಪನ್ನು ಯೂಸ್ ಮಾಡಲಿಕ್ಕೂ ಕೂಡ ಇನ್ನೂ ಈಸಿ ಆಗಲಿ ಅಂತ ಕೆಲವೊಂದು ಫೀಚರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ವಾಟ್ಸಪ್ನಲ್ಲಿ ಬಂದಂಥ ಟಾಪ್ 5 ನ್ಯೂ ಫೀಚರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕಿಂದ ನಾನು ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದು ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು 5 ಫೀಚರ್ಸ್ ಯಾವುದು ಅಂತ ನೋಡೋಣ. ಫಸ್ಟ್ ಫೀಚರ್, ವಾಟ್ಸಪ್ ಮೆಸೇಜ್ ಡಿಸಪಿಯರಿಂಗ್ ನ್ಯೂ ಆಪ್ಷನ್. ಈ ಒಂದು ಫೀಚರಿಂದ ಏನು ಬೆನಿಫಿಟ್ ಅಂತ ಹೇಳಿದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ತಾವು ದಿನ ಚಾಟ್ ಮಾಡಿದಂಥ ಒಂದು ಚಾಟ್ ಹಿಸ್ಟ್ರಿಯನ್ನು ದಿನ ರಾತ್ರಿ ಡಿಲೀಟ್ ಮಾಡ್ತಾ ಇರ್ತಾರೆ. ಈ ಥರ ಗ್ರೂಪ್ನಲ್ಲೂ ಕೂಡ ಬಂದಂಥ ಒಂದು ಫಾರ್ವರ್ಡ್ ಮೆಸೇಜ್ಗಳನ್ನು ಕೂಡ ದಿನ ಡಿಲೀಟ್ ಮಾಡ್ತಾ ಇರ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಥರ ಒಂದು ದಿನ ಡಿಲೀಟ್ ಮಾಡಲಿಕ್ಕೆ ಟೈಮ್ ಕೂಡ ಸಿಗೋದಿಲ್ಲ, ಡಿಲೀಟ್ ಕೂಡ ಮಾಡಲ್ಲ. ಈ ಥರ ಒಂದು ಡಿಲೀಟ್ ಮಾಡೋದ್ರಿಂದ ನಮ್ಮ ಒಂದು ವಾಟ್ಸಪ್ನ ಮೆಮೊರಿ ಕೂಡ ಹೆಚ್ಚು ಸ್ಪೇಸ್ ಖಾಲಿ ಸಿಗುತ್ತೆ, ಮತ್ತು ನಮ್ಮ ವಾಟ್ಸಪ್ ಕೂಡ ಹೆಚ್ಚು ಸ್ಪೀಡಾಗಿ ವರ್ಕ್ ಆಗುತ್ತೆ. ಈ ಒಂದು ಡಿಸಪಿಯರಿಂಗ್ ಮೆಸೇಜ್ ನಿಮ್ಮ ಒಂದು ವಾಟ್ಸಪ್ನಲ್ಲಿ, ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿದ ತಕ್ಷಣ ನಿಮಗಿಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸೆಟ್ಟಿಂಗನ್ನು ಹೋದ ನಂತರ ನಿಮಗಿಲ್ಲಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ಕಾಣಿಸುತ್ತೆ ನೋಡಿ, ಡಿಸಪಿಯರಿಂಗ್ ಮೆಸೇಜ್ ಅಂತ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಕಾಣಿಸುತ್ತೆ 24 hours, 7 days, 90 days ಮತ್ತು ಆಫ್ ಅಂತ ಒಂದು 4 ಆಪ್ಷನ್ ಬಂದಿದೆ. ಇಲ್ಲಿ ನಿಮಗೆ 24 hours ಮೇಲೆ ಕ್ಲಿಕ್ ಮಾಡಿದ್ರೆ ಆ ದಿನದ ಎಲ್ಲ ಮೆಸೇಜ್ ನಿಮಗೆ 24 hours ಡಿಲೀಟ್ ಆಗುತ್ತೆ. ಅದೇ ರೀತಿ 7 days ಅಂತ ಕ್ಲಿಕ್ ಮಾಡಿದರೆ 7 days ಒಳಗೆ ಆ ಒಂದು ಮೆಸೇಜ್ ಡಿಲೀಟ್ ಆಗುತ್ತೆ. ಅದೇ ರೀತಿ 90 days ಅಂತ ಒಂದು ಆಪ್ಷನ್ ಉಂಟು, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ 90 days ಒಳಗೆ ಈ ಥರ ಒಂದು ಮೆಸೇಜ್ಗಳೆಲ್ಲ ಡಿಲೀಟ್ ಆಗುತ್ತೆ. ಸೊ ಈ ಒಂದು ಆಪ್ಷನನ್ನು ನೀವು ನಿಮ್ಮ ಒಂದು ವಾಟ್ಸಪ್ನ ಚಾಟ್ ಲಿಸ್ಟನ್ನು ಓಪನ್ ಮಾಡಿ ಯಾವುದೇ ಒಂದು ಗ್ರೂಪ್ಗೆ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್, ಗ್ರೂಪ್ನ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕಾಣಿಸುತ್ತೆ ಡಿಸಪಿಯರಿಂಗ್ ಮೆಸೇಜ್ ಅಂತ. ಇದು ಇಲ್ಲಿ ಆಫ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು 24 hours, 7 days, 90 days ಮತ್ತು ಆಫ್ 4 ಆಪ್ಷನ್ ಇದೆ. ಇಲ್ಲಿ ನೀವು 24 hours ಮೇಲೆ ಕ್ಲಿಕ್ ಮಾಡಿದ್ರೆ ಆ ದಿನದ ಎಲ್ಲ ಮೆಸೇಜ್ ಕೂಡ ಡಿಲೀಟ್ ಆಗುತ್ತೆ. ಮತ್ತು 7 days ಅಂತ ಕೊಟ್ಟಿದ್ರೆ 7 days ಒಳಗೆ ಡಿಲೀಟ್ ಆಗುತ್ತೆ. 90 days ಅಂತ ಕೊಟ್ಟರೆ 90 days ಒಳಗೆ ಎಲ್ಲ ಮೆಸೇಜ್ ಕೂಡ ಡಿಲೀಟ್ ಆಗುತ್ತೆ. ನಿಮಗೆ ದಿನಾಲು ಡಿಲೀಟ್ ಮಾಡುವಂಥ ಕೆಲಸ ಕೂಡ ಇರೋದಿಲ್ಲ. ಮತ್ತು ಈ ಥರ ದಿನ ಡಿಲೀಟ್ ಮಾಡೋದ್ರಿಂದ ನಿಮ್ಮೊಂದು ವಾಟ್ಸಪ್ನ ಮೆಮೊರಿ ಕೂಡ ಫ್ರೀ ಆಗಿರುತ್ತೆ, ಮತ್ತು ನಿಮ್ಮ ಒಂದು ವಾಟ್ಸಪ್ ಕೂಡ ಹೆಚ್ಚು ಸ್ಪೀಡಾಗಿ ವರ್ಕ್ ಆಗುತ್ತೆ. ಎರಡನೇ ಫೀಚರ್, ವಾಟ್ಸಪ್ ಗ್ರೂಪ್ ಐಕಾನ್ ಎಡಿಟರ್. ನೀವು ಯಾವುದಾದ್ರೂ ಒಂದು ಗ್ರೂಪ್ನ ಒಂದು ಐಕಾನನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಫೀಚರ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಗ್ರೂಪ್ನ ಒಂದು ಐಕಾನನ್ನು ಚೇಂಜ್ ಮಾಡ್ಬೇಕಂತ ಹೇಳಿದರೆ ನೀವು ನಿಮ್ಮ ಒಂದು ಗ್ರೂಪ್ನ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಗ್ಯಾಲರಿನ ಒಂದು ಫೋಟೋವನ್ನು ತಗೊಂಡು ನೀವು ಪ್ರೊಫೈಲ್ ಫೋಟೋವನ್ನು ಚೇಂಜ್ ಮಾಡ್ತೀರಾ. ಸೊ ಇವಾಗ ಆ ಥರ ಮಾಡುವಂಥ ಒಂದು ಕೆಲಸ ಇರುವುದಿಲ್ಲ. ನೀವು ಡೈರೆಕ್ಟಾಗಿ ಈ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ 4 ಆಪ್ಷನ್ ಕಾಣಿಸುತ್ತೆ. ಸರ್ಚ್ ವೆಬ್ ಅಂತ ಈ ಒಂದು ಆಪ್ಷನ್ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೇಲ್ಗಡೆ ಸರ್ಚ್ ಐಕಾನ್ ಮೇಲೆ ನಿಮಗೆ ಯಾವ ಒಂದು ಕ್ಯಾಟಗರಿ ಗ್ರೂಪ್ ಆಗಿರುತ್ತೆ ಆ ಒಂದು ಕ್ಯಾಟಗರಿಯನ್ನು ನೀವು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಸರ್ಚ್ ಮಾಡ್ಬೋದು. ನಾನು ಇಲ್ಲಿ ಫ್ರೆಂಡ್ಸ್ ಫಾರ್ ಎವರ್ ಅಂತ ಒಂದು ಸರ್ಚ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಸರ್ಚ್ ಮಾಡಿದ ತಕ್ಷಣ ನಿಮಗೆ ಬೇಕಷ್ಟು ನಿಮಗೆ ಆ ಒಂದು ಕ್ಯಾಟಗರಿಯ ಒಂದು ಪ್ರೊಫೈಲ್ ಫೋಟೋ ನಿಮಗೆ ಇಲ್ಲಿ ಸಿಗತ್ತೆ. ನೋಡ್ಬೋದು, ಇಲ್ಲಿ ಬೇಕಷ್ಟು ನಿಮಗೆ ಪ್ರೊಫೈಲ್ ಫೋಟೋ ಸಿಗ್ತಾ ಇದೆ. ಸೊ ನೀವು ಯಾವುದಾದ್ರೂ ಒಂದು ಪ್ರೊಫೈಲ್ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೋದು. ಈ ಥರ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ರೋಪ್ ಕೂಡ ಮಾಡ್ಬೋದು, ಮತ್ತು ನೀವು ಇಲ್ಲಿ ರೊಟೇಟ್ ಕೂಡ ಮಾಡ್ಬೋದು. ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಪ್ರೊಫೈಲ್ ಫೋಟೋವನ್ನು ಚೇಂಜ್ ಮಾಡ್ಕೊಳ್ಬೋದು. ಮೂರನೇ ಆಪ್ಷನ್, ವಾಟ್ಸಪ್ ಡಿ ಪಿ ಆ್ಯಂಡ್ ಲಾಸ್ಟ್ ಸೀನ್ ನ್ಯೂ ಆಪ್ಷನ್. ಈ ಒಂದು ಫೀಚರ್ ನಿಮಗೆ ನಿಮ್ಮೊಂದು ವಾಟ್ಸಪ್ ಡಿ ಪಿ ಇರ್ಬೋದು ಅಥವಾ ನಿಮ್ಮೊಂದು ವಾಟ್ಸಪ್ನ ಲಾಸ್ಟ್ ಸೀನ್ ಇರ್ಬೋದು, ಯಾರಿಗೆ ಬೇಕು ಅವರಿಗೆ ಮಾತ್ರ ಕಾಣೋ ಥರ ಉಳಿದವರಿಗೆ ಹೈಡ್ ಮಾಡಿ ಇಡ್ಬೋದು. ಈಗ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಯಾವ ರೀತಿ ಸೆಟ್ಟಿಂಗ್ ಇರುತ್ತೆ ನೋಡಿ, ಮೈ ಕಾಂಟ್ಯಾಕ್ಟ್ಸ್ ಮತ್ತು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಮತ್ತು ಓನ್ಲಿ ಶೇರ್ ವಿತ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಅದೇ ರೀತಿ ನಿಮಗೆ ಈ ಒಂದು ಪ್ರೊಫೈಲ್ ಫೋಟೋ ಮತ್ತು ಲಾಸ್ಟ್ ಸೀನ್ ಮೇಲೆ ಇದೇ ರೀತಿ ಒಂದು ಆಪ್ಷನ್ ಕೂಡ ಬಂದಿರುತ್ತೆ. ನೀವು ಯಾರಿಗೆ ಬೇಕು ಅವರಿಗೆ ಮಾತ್ರ ವಾಟ್ಸಪ್ ಡಿ ಪಿಯನ್ನು ಕಾಣಿಸೋ ಥರ ಉಳಿದವರಿಗೆ ಹೈಡ್ ಕೂಡ ಮಾಡಿಡ್ಬೋದು. ನಾಲ್ಕನೇ ಫೀಚರ್, ವಾಟ್ಸಪ್ ಮೆಸೇಜ್ ರಿಯಾಕ್ಷನ್ಸ್.
ಈ ಒಂದು ಫೀಚರ್ ಯಾವ ರೀತಿ ಇರುತ್ತೆ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಯಾರಿಗಾದರೂ ಮೆಸೇಜ್ ಮಾಡಿದಾಗ ಅಥವಾ ನಿಮ್ಗೆ ಯಾರಾದರೂ ಒಂದು ಮೆಸೇಜ್ ಮಾಡಿದಾಗ ಆ ಒಂದು ಮೆಸೇಜ್ ಮೇಲೆ ಹೋಲ್ಡ್ ಮಾಡಿ ಪ್ರೆಸ್ ಮಾಡಿಟ್ಟಾಗ ನಿಮಗೆ ಒಂದು ರಿಯಾಕ್ಷನ್ ಅಂತ ಒಂದು ಸಿಂಬಲ್ಗಳು ಸಿಗುತ್ತೆ. ಒಂದು ಹಾರ್ಟ್ ಸಿಂಬಲ್ ಇರ್ಬೋದು ಅಥವಾ ಒಂದು ಲೈಕ್ ಸಿಂಬಲ್ ಇರ್ಬೋದು, ಈ ಥರ ಒಂದು ಸಿಂಬಲ್ ಕೂಡ ಕಾಣಿಸುತ್ತೆ. ಅದೇ ರೀತಿ ನಿಮಗೆ ವಾಟ್ಸಪ್ನಲ್ಲಿ ಕೂಡ ಯಾರಾದರೂ ಮೆಸೇಜನ್ನು ಮಾಡಿದಾಗ ಆ ಒಂದು ಮೆಸೇಜ್ ಮೇಲೆ ಹೋಲ್ಡ್ ಮಾಡಿಟ್ಟಾಗ ಈ ರೀತಿಯ ಒಂದು ಸಿಂಬಲ್ಗಳು ಕೂಡ ನಿಮಗೆ ಮಾಡಲಿಕ್ಕೆ ಸಿಗುತ್ತೆ. ಈ ಒಂದು ಫೀಚರ್ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ, ಈಗ ಮುಂದೆ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ನನಗಿಂತ ಮೊದಲೇ ನಿಮಗೇನಾದರೂ ಬಂದರೆ ಈ ಒಂದು ಫೀಚರನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಕೊನೆಯ 5ನೇ ಫೀಚರ್, ವಾಟ್ಸಪ್ ಚಾಟ್ ಮೂವ್ ಟು iOS. ಫ್ರೆಂಡ್ಸ್, ನೀವೀಗ ನೋಡಿರ್ಬೋದು, ನೀವೇನಾದರೂ ಒಂದು ಐಫೋನ್ ಮೊಬೈಲನ್ನು ತಗೊಂಡಾಗ ಈ ಒಂದು ಆ್ಯಂಡ್ರಾಯ್ಡ್ ಫೋನಲ್ಲಿರುವಂಥ ಒಂದು ವಾಟ್ಸಪ್ ಚಾಟನ್ನು ಬ್ಯಾಕಪ್ ಮಾಡಲಿಕ್ಕೆ ಅಥವಾ ಅದಕ್ಕೆ ಮೂವ್ ಮಾಡಲಿಕ್ಕೆ ಕೆಲವೊಂದು ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಈ ಒಂದು ಸಾಫ್ಟ್ವೇರ್ಗಳನ್ನು ನೀವು ಪರ್ಚೇಸ್ ಕೂಡ ಮಾಡಬೇಕಾಗತ್ತೆ. ಅದು ಕೂಡ ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಸಹಾಯದಿಂದನೇ ಮಾಡಬೇಕಾಗತ್ತೆ. ಈಗ ಬರುವಂಥ ಫ್ಯೂಚರ್ನಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇರುವಂಥ ವಾಟ್ಸಪ್ ಚಾಟನ್ನು ಡೈರೆಕ್ಟಾಗಿ iOS ಅಂದರೆ ಐಫೋನ್ ಮೊಬೈಲಿಗೆ ಈಸಿಯಾಗಿ ಶೇರನ್ನು ಮಾಡ್ಬೋದು. ಈ ಹೊಸದಾಗಿ ಬರುವಂಥ ಒಂದು ಹೊಸ ಫೀಚರ್ಸ್ಗಳೇನು ನಮಗೆ ಅಪ್ಡೇಟ್ ಆಗಿದ್ದರೆ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.